ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ 2025 5 ಪೈಸಾ ಕಡೆಯಿಂದ ಒಂದು ಆಫರ್ ಬಂದಿದೆ. ಆ ಆಫರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಆಫರ್ ಏನು ಅಂತ ಹೇಳಿದ್ರೆ, ನೀವು ಒಂದು ರೆಫರ್ಗೆ 300 ರುಪೀಸ್ನ ಎರ್ನ್ ಮಾಡ್ಬೋದು. ಹಾಗಾದರೆ ಈ ಆಫರ್ನ ಹೇಗೆ ಕ್ಲೈಮ್ ಮಾಡಬೇಕು ಅಂತ ನಿಮಗೆ ಡೌಟ್ ಬಂದಿರುತ್ತೆ. ಸೊ ಹಾಗಾದರೆ ಈ ಆಫರ್ನ ಕ್ಲೈಮ್ ಮಾಡಬೇಕು ಅಂದರೆ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳು ಇರ್ತವೆ. ಸೊ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಗೆ ಆಫರ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಪೂರ್ತಿಯಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. 5 ಪೈಸಾ ಒಂದು ಡಿಮ್ಯಾಟ್ ಅಕೌಂಟ್ ಆಗಿದೆ. ನೀವು ಈ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡಿಕೊಂಡು ನಿಮ್ಮ ಟ್ರೇಡಿಂಗ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಎರ್ನ್ ಮಾಡ್ಬೋದು. ಹಾಗೆ ಇದರಲ್ಲಿ ನೀವು ರೆಫರ್ ಮಾಡಿ ಎರ್ನ್ ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಒಂದು ಅಕೌಂಟ್ನ ಓಪನ್ ಮಾಡ್ಕೋಬೇಕು. 5 ಪೈಸಾ ಅಕೌಂಟು ನಿಮ್ಮದು ಓಪನ್ ಇದ್ದರೆ ನೀವು ಬೇರೆಯವ್ರಿಗೆ ಆರಾಮಾಗಿ ರೆಫರ್ ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಿ ಹಾಗೆ ರೆಫರ್ ಕೋಡ್ನ ಹಾಕಿ ಓಪನ್ ಡಿಮ್ಯಾಟ್ ಅಕೌಂಟ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಒಂದು OTP ಬರುತ್ತೆ. OTPನ ಸಬ್ಮಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೇಳುತ್ತೆ, ಅದನ್ನು ಕೂಡ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ನಿಮಗೆ ಒಂದು ಯೂಸರ್ ID ಆಗಿ ಪಾಸ್ವರ್ಡ್ನ ನಿಮ್ಮ ರಿಜಿಸ್ಟರ್ ಇಮೇಲ್ ID ಕಳಿಸ್ತಾರೆ. ಸೊ ಅದರಿಂದನೇ ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕಿಂತ ಮುಂಚೆ ನೀವು 5 ಪೈಸಾ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದರ ಡೈರೆಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಿ 5 ಪೈಸಾ ಅಂತ ಸರ್ಚ್ ಮಾಡ್ಕೊಂಡು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಯೂಸರ್ ID ಪಾಸ್ವರ್ಡ್ನ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಅಕೌಂಟ್ನ ಆಕ್ಟಿವೇಶನ್ ಮಾಡಬೇಕು. ಆಕ್ಟಿವೇಟ್ ಮಾಡಲಿಲ್ಲ ಅಂದರೆ ನಿಮಗೆ ರೆಫರ್ ಆ್ಯಂಡ್ ಎರ್ನ್ ಆಪ್ಷನ್ನು ತೋರಿಸೋದಿಲ್ಲ, ಹಾಗೆ ನಿಮಗೆ ರೆಫರಲ್ ಅಮೌಂಟು ಬರೋದಿಲ್ಲ. ಸೊ ಈಗ ಆಕ್ಟಿವೇಶನ್ ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇಲ್ಲಿ ತನಕ ವಿಡಿಯೋನ ನೋಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನೀವು ಆಫರ್ ಎಕ್ಸ್ಪೈರ್ ಆಗೋಕ್ಕಿಂತ ಮುಂಚೆ ಆಫರ್ನ ಅಪ್ಲೈ ಮಾಡ್ಕೋಬಹುದು. ಸೊ ಈಗ ಡೈರೆಕ್ಟ್ ಆಗಿ ಹೇಗೆ ಆಕ್ಟಿವೇಶನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಆ್ಯಡ್ ಫಂಡ್ ಮತ್ತು ವಿತ್ಡ್ರಾ ಫಂಡ್ ಅಂತ ಕಾಣಿಸ್ತಿರ್ಬೋದು. ಸೊ ನೀವು ಅಕೌಂಟ್ನ ಆಕ್ಟಿವೇಶನ್ ಮಾಡಬೇಕು ಅಂದರೆ ಫಂಡ್ನ ಆ್ಯಡ್ ಮಾಡಿಕೊಂಡು ಮಿನಿಮಮ್ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅಂದರೆ 50 ರುಪೀಸ್ ಮೇಲೆ ಎಷ್ಟಾದರೂ ಒಂದು ಟ್ರೇಡ್ನ ಕಂಪ್ಲೀಟ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಅಕೌಂಟು ಆಕ್ಟಿವೇಶನ್ ಆಗುತ್ತೆ. ಈ ವಿಡಿಯೋ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ನೀವು ಇದರಲ್ಲಿ ಆಫರ್ನ ಕಂಪ್ಲೀಟ್ ಮಾಡೋದು ಬಿಡೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೀಗ ಆ್ಯಡ್ ಫಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಿನಿಮಮ್ ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ಬಂದು ಎಷ್ಟಾದರೂ ಅಮೌಂಟ್ನ ಎಂಟರ್ ಮಾಡಿಬಿಟ್ಟು ನೀವು UPI ಅಥವಾ ಬ್ಯಾಂಕಿಂದ ಡೈರೆಕ್ಟಾಗಿ ಅಮೌಂಟ್ನ ಡೆಪಾಸಿಟ್ ಮಾಡ್ಕೋಬೋದು. ಅದು ಇಲ್ಲಿ ಡೆಪಾಸಿಟ್ ವ್ಯಾಲೆಟಲ್ಲಿ ತೋರಿಸ್ತಿರುತ್ತೆ. ಸೊ ಇಲ್ಲಿ ಅವೈಲೇಬಲ್ ಮಾರ್ಜಿನ್ ಅಂತ ಇದೆಯಲ್ಲ, ಅದರಲ್ಲಿ ತೋರಿಸ್ತಿರುತ್ತೆ. ಇಷ್ಟಾದಮೇಲೆ ನೀವು ಡೈರೆಕ್ಟಾಗಿ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಪೇಜಿಗೆ ಬಂದಾಗ ನಿಮಗೆ ಇಲ್ಲಿ ಸ್ಟಾಕ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲ ಅಂದರೆ ಮೇಲ್ಗಡೆ ಒಂದು ಸರ್ಚ್ ಬರುತ್ತೆ. ಅದರಲ್ಲಿ ನೀವು ಆರಾಮಾಗಿ ಯಾವ್ದಾರ ಒಂದು ಸ್ಟಾಕ್ನ ಬೈ ಮಾಡಬೇಕಾದ್ರೆ ಅಲ್ಲಿ ಹೋಗಿ ಸರ್ಚ್ ಮಾಡಿಕೊಂಡು ಯಾವ್ದಾರ ಸ್ಟಾಕ್ನ ಬೈ ಮಾಡ್ಬೋದು. ಸೊ ನಾನು ಇಲ್ಲಿ ಒಂದು ಸ್ಟಾಕ್ನ ಬೈ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಎಸ್ ಬ್ಯಾಂಕ್ ಅಂತ ಸರ್ಚ್ ಮಾಡಿಕೊಂಡು ನಾನು ಈ ಸ್ಟಾಕ್ನ ಬೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈಗ ಸ್ಟಾಕ್ ನೇಮ್ನ ಸರ್ಚ್ ಮಾಡಿಬಿಟ್ಟು ಕೆಳಗಡೆ ಬಂದರೆ ನಿಮಗೆ ಅದು ಸ್ಟಾಕ್ಸ್ ತೋರಿಸ್ತಿರುತ್ತೆ. ಸೊ ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಬಾಟಮಲ್ಲಿ ನಿಮಗೆ ಗ್ರೀನಲ್ಲಿ ಬೈ ಅಂತ ಒಂದು ಆಪ್ಷನ್ ತೋರಿಸ್ತಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಬೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಿಮಗೆ ಕ್ವಾಂಟಿಟಿ, ಪ್ರೈಸು ಹಾಗೆ ಇದ್ರದ್ದು ಫುಲ್ ಇನ್ಫಾರ್ಮೇಷನ್ ತೋರಿಸ್ತಿರುತ್ತೆ. ಸೊ ನೀವು ಮಾಡಬೇಕಾಗಿರೋದು ಏನು ಅಂದರೆ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದಾಗಿದ ಕೂಡಲೇ ನಿಮ್ಮದು ಆರ್ಡರು ಪ್ಲೇಸ್ ಆಗಿರುತ್ತೆ. ಸೊ ಈಗ ಪ್ಲೇಸ್ ಆಗಿರೋ ಆರ್ಡರ್ನ ನೀವು ಸೆಲ್ ಕೂಡ ಮಾಡಬೇಕಾಗಿರುತ್ತೆ. ಸೊ ಹೇಗೆ ಸೆಲ್ ಮಾಡಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ನೀವು ಒಂದು ಸ್ಟಾಕ್ನ ಬೈ ಸೆಲ್ ಮಾಡಿದ ಕೂಡಲೇ ನಿಮ್ಮ ಅಕೌಂಟು ಆಕ್ಟಿವೇಶನ್ ಆಗುತ್ತೆ. ಸೊ ಆಕ್ಟಿವೇಶನ್ ಆದಮೇಲೆ ನೀವು ರೆಫರ್ ಆ್ಯಂಡ್ ಎರ್ನ್ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಈಗ ಸ್ಟಾಕ್ನ ಸೆಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಹೋಮ್ ಪೇಜಲ್ಲಿ ಸ್ಟಾಕ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು. ಇದರಲ್ಲಿ ಮೈ ಹೋಲ್ಡಿಂಗ್ ಅನ್ನೋ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬೈ ಮಾಡಿರೋ ಸ್ಟಾಕ್ ತೋರಿಸುತ್ತೆ. ಆ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ ಸ್ಟಾಕ್ನ ಸೆಲ್ ಮಾಡಬೇಕಾಗುತ್ತೆ. ಸೆಲ್ ಮಾಡಿದ ಕೂಡಲೇ ಆ ಅಮೌಂಟು ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿಂದ ನೀವು ವಿತ್ಡ್ರಾ ಮಾಡ್ಕೋಬಹುದು. ನೀವು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ರೆಫರಲ್ ಕೋಡ್ನ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ KYCನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ KYC ಆದಮೇಲೆ ಅಪ್ಲಿಕೇಶನಲ್ಲಿ ಫಂಡ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಸ್ಟಾಕ್ನ ಬೈ ಸೆಲ್ ಮಾಡಬೇಕು. ಅದಾದಮೇಲೆ ವಿತ್ಡ್ರಾ ಮಾಡ್ಕೋಬೇಕು. ಅಷ್ಟನ್ನು ಕೂಡ ನೀವು ಮಾಡಬೇಕು. ಹಾಗೆ ನಿಮ್ಮ ಫ್ರೆಂಡ್ಗೂ ರೆಫರ್ ಮಾಡಿದಾಗ ಅದನ್ನು ಮಾಡಿಸ್ಬೇಕು. ಸೊ ಈಗ ರೆಫರ್ ಮಾಡಬೇಕು ಅಂದರೆ ನೀವು ಅದೇ ಪೇಜಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ರೆಫರ್ ಆ್ಯಂಡ್ ಎರ್ನ್ ಅನ್ನೋ ಆಪ್ಷನ್ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಒಂದು ಬ್ಯಾನರ್ ಕಾಣಿಸ್ತಿದೆ. ರೆಫರ್ ಯುವರ್ ಫ್ರೆಂಡ್ ಟು 5 ಪೈಸಾ ಆ್ಯಂಡ್ ಗೆಟ್ 300 ರುಪೀಸ್. ಸೊ ನಿಮಗೆ 300 ರೂಪಾಯಿ
ಇಲ್ಲಿ ಕ್ಲೈಮ್ ಮಾಡ್ಕೋಬಹುದು ಒಬ್ಬರಿಗೆ ರೆಫರ್ ಮಾಡಿಬಿಟ್ಟು. ಸೊ ನೀವೇನ್ ಮಾಡಬೇಕು ಅಂದ್ರೆ ಕೆಳಗಡೆ ಲಿಂಕ್ ಶೇರ್ ಮಾಡೋದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಹಾಗೆ ನೀವು ನಿಮ್ಮ ರೆಫರಲ್ ಕೋಡ್ನ ಕಳಿಸಿ ಅದರಿಂದ ನೀವು 300 ರೂಪಾಯಿನ ಅರ್ನ್ ಮಾಡ್ಬೋದು. ಇಲ್ಲಿ ನೀವೇ ಆಕ್ಟಿವೇಶನ್ ಮಾಡಿದ್ರು ಅದೇ ತರ ನಿಮ್ಮ ಫ್ರೆಂಡ್ ಹತ್ರನೂ ಆಕ್ಟಿವೇಶನ್ ಮಾಡಿಸ್ಬೇಕು. ಹೇಗೆ ನೀವು ಯಾವ್ಯಾವ ಪ್ರೊಸೆಸ್ ಮಾಡಿದ್ರೆ ಅದೇ ಪ್ರೊಸೆಸ್ನ ಯೂಸ್ ಮಾಡಿಸಿ ನಿಮ್ಮ ಫ್ರೆಂಡ್ ಹತ್ರ ಆಕ್ಟಿವೇಶನ್ ಮಾಡಿಸ್ಬೇಕು. ಇಲ್ಲಿ ನೀವು ತಿಂಗಳಿಗೆ 10 ರೆಫರ್ನ ಮಾಡ್ಬೋದು. ಒಂದು ರೆಫರ್ಗೆ 300 ರೂಪಾಯಿ ಅಂದ್ರೆ 10 ರೆಫರ್ಗೆ 3000 ರೂಪಾಯಿ ಆಗುತ್ತೆ. ಸೊ ನೀವು 3000 ರೂಪಾಯಿ ತನಕ ತಿಂಗಳಿಗೆ ಇದರಿಂದ ಅರ್ನ್ ಮಾಡ್ಬೋದು. ಇಷ್ಟೆಲ್ಲ ಪ್ರೋಸೆಸ್ ಆಗಿ ನಿಮ್ಗೆ ದುಡ್ಡು ಬಂದಾದ್ಮೇಲೆ ನಿಮ್ಗೆ ಈ ಅಕೌಂಟ್ ಬೇಡ ಅನ್ಸಿದ್ರೆ ನೀವು ಈ ಅಕೌಂಟ್ ನ ಆರಾಮಾಗಿ ಡಿಲೀಟ್ ಮಾಡ್ಕೋಬಹುದು. ಅದಕ್ಕೋಸ್ಕರ ನೀವು ಯೂಟ್ಯೂಬಿಗೆ ಹೋಗ್ಬಿಟ್ಟು ಹೇಗೆ ಡಿಲೀಟ್ ಮಾಡೋದು ಅಂತ ಸರ್ಚ್ ಮಾಡಿ ಈ ಅಕೌಂಟ್ ನ ಡಿಲೀಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ರೆಂಡ್ಗೂ ಬೇಡ ಅಂದ್ರೆ ನಿಮ್ ಫ್ರೆಂಡ್ಗೂ ಅದೇ ರೀತಿ ತಿಳಿಸಿ ಯೂಟ್ಯೂಬಿಗೆ ಹೋಗಿ ಅಕೌಂಟ್ ನ ಡಿಲೀಟ್ ಮಾಡೋದು ಹೇಗೆ ಅಂತ ಚೆಕ್ ಮಾಡಿ ಡಿಲೀಟ್ ಮಾಡಕ್ಕೆ ಹೇಳಿ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ಯಾವ್ದಾದ್ರು ನಿಮ್ಗೆ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.